ಜೈ ಶ್ರೀರಾಮ್. ನಾನು ಅಜಿತ್ ಬುಪ್ನಳ್ಳಿ. ವೆಲ್ಕಮ್ ಟು ಅಶ್ವಬೇಗ. ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಎರಡು ಪ್ರತಿಭಟನೆಗಳು ಭಯಂಕರ ಸೌಂಡ್ ಮಾಡ್ತಾ ಇದ್ದಾವೆ. ನಮ್ಮ ರಾಜ್ಯದಲ್ಲಿ ಯಾವುದು? ಅದೇ ನಮ್ಮ DK ಶಿವಕುಮಾರ್ ಅವರ ಕನಸಿನ ಕೂಸು ಬಿಡದಿ ಟೌನ್ಶಿಪ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು, ನಮ್ಮ ಭೂಮಿಯನ್ನು ಕಸಿದುಕೊಳ್ಳಬೇಡಿ ಅಂತ ಅಲ್ಲಿಯ ರೈತರು ಬೀದಿಗಿಳಿದಿದ್ದಾರೆ. ಜೊತೆಗೆ ಈ ವಿಪಕ್ಷವಾಗಿರುವ BJP ಹಾಗೂ JDS ಏನು ಮೈತ್ರಿ ಇದೆಯಲ್ಲ, ಅವರು ಕೂಡ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡದಾಗಿ, ಅಂದರೆ ತುಂಬ ದೊಡ್ಡದಾಗಿನೇ ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಡೋದಾಗಿ ಹೇಳಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋ ಒಂದು ಪ್ರೊಟೆಸ್ಟ್ನ ಒಂದು ಸುದ್ದಿ. ಆದರೆ ಇನ್ನು ಈ ಕೇಂದ್ರ ಮಟ್ಟದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಈ ಜಿರಳೆಗಳ ಪಕ್ಷ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆ. ಅಯ್ಯೋ ಈ ಲೆಫ್ಟ್ ವಿಂಗ್ ಅಂತ ಏನು ಕರೀತಾರಲ್ಲ, ಅವರೆಲ್ಲರೂ ಕೂಡ ಅದಕ್ಕೆ ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಬಂದು ಈಗ ಉಪವಾಸ ಕೂತಿದ್ದಾರಲ್ಲ ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ವಿಚಾರಕ್ಕೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಇದ್ದಾರಲ್ಲ, ಅದೇ ದೆಹಲಿಯ ಮಾಜಿ ಮುಖ್ಯಮಂತ್ರಿ, ಅವರು ಕೂಡ ಹೋಗಿದ್ರು. ಅವರು ಕೂಡ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಿಮ್ಮ ಜೊತೆಗೆ ನಾವಿದ್ದೇವೆ, ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲೇಬಾರ್ದು ಅಂತ ಹೇಳಿ ಬಂದಿದ್ದಾರೆ. ಅಲ್ಲಿಗೆ ಹೋಗಿ ಬಂದರು, ಭರ್ಜರಿಯಾದ ಸ್ವಾಗತ ಸಿಕ್ತು. ಅರ್ರೆ ಜಿರಳೆಗಳ ಪಾರ್ಟಿಗೆ ಈಗ ಯಾರಾದರೂ ಕೂಡ ಜೈ ಅಂದರೆ ಸಾಕು, ಅವರು ದೊಡ್ಡವ್ರ ಥರನೇ ಕಾಣ್ತಾರೆ. ಸೊ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹಾಡಿದ್ದು ಕೊಂಡಾಡಿದ್ದು ಅದೆಲ್ಲ ಆದಮೇಲೆ ಅವರು ಅಲ್ಲಿ ಒಂದು ಅಭಿಪ್ರಾಯವನ್ನು ಶೇರ್ ಮಾಡ್ಕೋಬೇಕಲ್ಲ. ಹೀಗಾಗಿ ಅವ್ರೇನು ಮಾಡಿದ್ರು, ತಮ್ಮ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಒಂದು ಆಗ್ರಹವನ್ನು ಮಾಡಿದ್ರು. ಏನಪ್ಪ ಆಗ್ರಹ ಅಂತ ಕೇಳಿದ್ರೆ, ಮೋದಿ ಸರ್ಕಾರ ಈಗ ಏನು ಮಾಡಬೇಕಂತ ಗೊತ್ತಾ? ಈಗ ಧರ್ಮೇಂದ್ರ ಪ್ರಧಾನ್ ಅವರು ಇದ್ದಾರಲ್ಲ, ಅವರ ಜಾಗಕ್ಕೆ ಸೋನಮ್ ವಾಂಗ್ಚುಕ್ ಅವರನ್ನು ಈ ಮಂತ್ರಿ ಆಗಿ ಕರ್ಕೊಂಬರ್ಬೇಕಂತೆ. ಶಿಕ್ಷಣ ಮಂತ್ರಿ, ಕೇಂದ್ರ ಶಿಕ್ಷಣ ಮಂತ್ರಿಯಾಗಿ ಅವರನ್ನು ಇಮ್ಮಿಡಿಯೇಟ್ ನೇಮಕ ಮಾಡಬೇಕಂತೆ. ಇದನ್ನು ಕೇಳ್ತಾ ಇದ್ದಂಗೆ ಈಗೀಗ ತಾನೇ ಶಿಕ್ಷಣ ಕಲಿತಾ ಇರೋ ಬಾಲವಾಡಿ ಮಕ್ಕಳು ಪಾಪ ನಕ್ಕಿರ್ಬೇಕೇನೋ. ಯಾಕೆ ಅಂತ ಕೇಳಿ, ಒಂದು ಮಂತ್ರಿ ಆಗೋದಕ್ಕೆ ಯಾವೆಲ್ಲ ಪ್ರೊಸೀಜರ್ಗಳಿದ್ದಾವೆ ಅನ್ನೋದು ಅವರಿಗೆ ಗೊತ್ತಿರಬೇಕಾಗಿತ್ತು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಅವರು ನಾಲಿಗೆಯನ್ನು ಓಪನ್ ಮಾಡಬೇಕಾಗಿತ್ತು. ಆದರೆ ಏಕಾಏಕಿ ಅವ್ರು ಯಾರೋ ಬಂದರು, ಅವ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು, ಒಳ್ಳೆಯವರು ಅಂತ ಸೀಲ್ ಹಾಕಿದ್ರು. ಈಗ ಶಿಕ್ಷಣ ಮಂತ್ರಿಯನ್ನು ಚೇಂಜ್ ಮಾಡೋದೆ ಅಂತ ಮೋದಿಯವರು ಕ್ರಮ ತಗೋಬೇಕಂತೆ. ಇದೆಲ್ಲ ಆಗೋದಾ ಹೋಗೋದಾ? ಇದೇ ಮೋದಿ ಸರ್ಕಾರ ಉಪವಾಸವನ್ನು ಕೈಬಿಡಿ ಅಂತ ಕೇಳಿದ್ದಾಗಲೂ ಕೂಡ ಅವರು ಬಿಟ್ಟಿಲ್ವಂತೆ. ಇವತ್ತು ಯಶಸ್ವಿ 20ನೇ ದಿವಸಕ್ಕೆ ಅವರು ನೀರು ಆಹಾರ ಏನೂ ಇಲ್ಲದೆ ಪಾಪ ಮರದಲ್ಲೇ ಮಲಗಿದ್ದಾರಂತೆ. ಬಟ್ ಅಷ್ಟೊಂದು 20 ದಿವಸ ಎಲ್ಲ ಉಪವಾಸ ಮಾಡಿದ್ರೆ ಒಬ್ಬ ಮನುಷ್ಯ ಹೇಗೆ ಆಗ್ತಾನೆ, ಹೇಗೆ ಹೈರಾಣಾಗಿ ಹೋಗ್ತಾನೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಅಪರೂಪಕ್ಕೆ ಆ ದಿವಸ ಈ ದಿವಸ ಅಂತ ಉಪವಾಸ ಮಾಡೋರಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಈ ಅಪ್ಪ ಅಲ್ಲಿ ಕೂತು 20 ದಿನಗಳಾಯ್ತಂತೆ. ಅವ್ರ ಪಾಪ ದಿವಸ ಏನು ಮಾಡ್ತಾರೆ, ಒಂದು ಸೆಲ್ಫಿ ವಿಡಿಯೋ ಮಾಡ್ತಾರೆ, ಸೆಲ್ಫಿ ವಿಡಿಯೋದಲ್ಲಿ ಮಾತಾಡ್ತಾರೆ, ಅದನ್ನು ಅಪ್ಲೋಡ್ ಮಾಡಿಸ್ತಾರೆ, ಹಾಗೆ ಮತ್ತೆ ಮಲಗ್ತಾ ಇದ್ದಾರಂತೆ. ಅಲ್ಲ, ಊಟ ನೀರು ಮಾಡದೇನೆ ಇಷ್ಟೊಂದು ದಿವಸ ಅಷ್ಟೊಂದು ಗಟ್ಟಿಯಾಗಿ ಇರ್ತಾರೆ ಅಂತ ಯಾರಾದರೂ ನಂಬೋರಿದ್ದರೆ ಅವರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕಾಗುತ್ತೆ. ಇನ್ನು ಕೇಜ್ರಿವಾಲ್ ಅವರ ಇದೊಂದು ಕಿತ್ತೋದ ಐಡಿಯಾ ಬಗ್ಗೆ ಮಾತಾಡಲೇಬೇಕು. ಯಾಕಪ್ಪ ಅಂತ ಕೇಳಿದ್ರೆ, ಆಯಿತು, ಮೋದಿ ಸರ್ಕಾರ ಖಂಡಿತವಾಗಿಯೂ ಕೂಡ ನಿಮ್ಮ ಮಾತನ್ನು ಕೇಳೋದಿಲ್ಲ, ಅದನ್ನು ಪಾಲನೆ ಪೋಷಣೆ ಮಾಡೋದಿಲ್ಲ. ನೀವೊಂದು ಕೆಲಸ ಮಾಡಿ, ಈಗ ಪಂಜಾಬಲ್ಲಿ ಹೆಂಗೂ ನೀವೇ ಇದ್ದೀರಿ, ಪಂಜಾಬಲ್ಲಿ ಯಾಕೆ ನೀವು ಇವಾಗಿರೋ ಶಿಕ್ಷಣ ಮಂತ್ರಿಯನ್ನು ಕ್ಯಾಚಾಕ್ ಅಂತ ಕಟ್ ಮಾಡಿ ಬಿಸಾಕಿ ಇವ್ರನ್ನ ಯಾಕೆ ಮಾಡಬಾರ್ದು? ಅದೊಂದು ಆಪ್ಷನ್ ನಿಮ್ಮ ಹತ್ರ ಇದೆ. ಹಾಗೆ ಈ ಪಂಜಾಬಲ್ಲಿ ಅಷ್ಟೇ ಅಲ್ಲ, ಮುಂದಿನ ಅಂದರೆ ನಿಮ್ಮ ಪಕ್ಷದಿಂದ CM ಅಭ್ಯರ್ಥಿ ಅಂತ ಮಾಡ್ತೀವಿ ಅಂತೆಲ್ಲ ನೀವು ಮಾತಾಡಿಕೊಂಡು ಈಗಾಗಲೇ ಎಲ್ಲೆಲ್ಲಿ ಗೆಲ್ಲಬೇಕು ಅಂತ ಪ್ಲ್ಯಾನ್ ಇದೆಯಲ್ಲ, ಅದೆಲ್ಲವನ್ನು ಕೂಡ ಈಗಿಂದನೇ ಶುರು ಮಾಡ್ಬೋದು. ಯಾರಿಗೆ ಗೊತ್ತಿದೆ, ಸೋನಮ್ ವಾಂಗ್ಚುಕ್ ಅವರು ದೊಡ್ಡ ಒಂದು ಪ್ರಭಾವವನ್ನು ಬೀರಬಹುದು. ಅದೇ ನೀವು ಅಣ್ಣಾ ಹಜಾರೆ ನೆರಳಲ್ಲಿ ಬಂದು ಎಲ್ಲ ಕಡೆ ಫೇಮಸ್ ಆಗ್ಬಿಟ್ರಲ್ಲ, ಅಯ್ಯಯ್ಯೋ ಆಮ್ ಆದ್ಮಿ ಅಂತ ಪಕ್ಷವನ್ನೇ ಕಟ್ಟಿ ಅದರಿಂದ CM ಕೂಡ ಆಗ್ಬಿಟ್ರಲ್ಲ. ಸೊ ಇದೇ ಥರದಲ್ಲಿ ನಿಮಗೆ ನಿಮ್ಮ ಪಕ್ಷಕ್ಕೆ ಮುಂದಿನ ಸಲ ಸೋನಮ್ ವಾಂಗ್ಚುಕ್ ಯಾಕೆ ಒಂದು ಈ ಟ್ರಂಪ್ ಕಾರ್ಡ್ ಆಗಬಾರ್ದು? ಆ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ. ಅಲ್ಲ, ನಮ್ಮ ಜಿರಳೆಗಳ ಪಕ್ಷಕ್ಕೆ ಅಪಾರವಾದ ಬೆಂಬಲ ಅಂತೆಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ನೋಡ್ತಾ ಇದ್ದರೆ ತುಂಬ ಆಶ್ಚರ್ಯ ಆಗುತ್ತೆ. ಯಾರೆಲ್ಲ ದೇಶದ ವಿರುದ್ಧವಾದ ಪ್ರಶ್ನೆಗಳನ್ನು ಕೇಳಿದ್ರು, ಯಾರೆಲ್ಲ ಈ ಹಿಂದುತ್ವನ ವಿರೋಧಿಸ್ತಾ ಇದ್ರು, ಯಾರೆಲ್ಲ RSS ಅಂದರೆ ಮೈ ಮೇಲೆ ಚೇಳು ಓಡಾಡ್ದಂಗೆ ಆಗುತ್ತೆ ಅನ್ನೋ ಥರದಲ್ಲಿದ್ದರು, ಆ ಕಾಮಿಡಿಯನ್ಗಳೇನು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳೇನು, ನಟಿಯರೇನು, ನಟರೇನು, ಹೀಗೆ ಎಲ್ಲ ಕಡೆಯಿಂದನೂ ಕೂಡ
ಈ ಎಡಪಂಥೀಯರೇ ಬಂದು ಅಲ್ಲಿ ಜಮಾವಣೆ ಆಗಿದ್ದಾರೆ. ಬಟ್ ಈ ಗ್ಯಾಪಲ್ಲಿ ಒಂದು ಮಜಾ ಆಯಿತು. ಏನಪ್ಪ ಅಂತ ಕೇಳಿದ್ರೆ, ಈ 3 Idiots ಅಂತ ಒಂದು ಸಿನಿಮಾ ಬಂತಲ್ಲ, ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ, ತುಂಬ ಫೇಮಸ್ ಸಿನಿಮಾ ಅದು, ಅಮೀರ್ ಖಾನ್ ಅವರದ್ದು. ಆ ಸಿನಿಮಾ ಆದಮೇಲೆ ಎಲ್ಲರಿಗೂ ಕೂಡ ನಂಬಿಸಿದ್ದು ಏನನ್ನ, ಇದು ಸೋನಮ್ ವಾಂಗ್ಚುಕ್ ಅವರ ಕ್ಯಾರೆಕ್ಟ್ರಿಂದ ಈ ಪ್ರೇರೇಪಣೆಯಾಗಿ ಮಾಡಿರುವಂಥದ್ದು ಅಂತ ಎಲ್ಲ ಕಡೆ ಹೇಳಿದ್ರು. ನಿನ್ನೆ ಒಂದು ಯಾವುದೋ ವೇದಿಕೆ ಮೇಲೆ ಅಮೀರ್ ಖಾನ್ ಅವರು ಬಂದಿದ್ದರು. ಹಾಗೆ ರಿಪೋರ್ಟರ್ ಒಬ್ಬರು ಕೇಳಿದ್ರು, ಅಲ್ಲ ಸಾರ್ 3 Idiots ಅಂತ ದೊಡ್ಡ ಸಿನಿಮಾ ಮಾಡಿದ್ದೀರಾ, ಅವರ ಪ್ರೇರಣೆಯಿಂದ ಬಂದಿದೆ ಅಂತ ಹೇಳಲಾಗುತ್ತೆ, ನೀವು ಯಾಕೆ ಅವರು ಅಷ್ಟೊಂದು ದಿವಸ ಉಪವಾಸ ಕೂತಿದ್ದಾರೆ, ಜಿರಳೆ ಪಕ್ಷಕ್ಕೊಂದು ಈ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ನೀವು ಯಾಕೆ ಹೋಗಿಲ್ಲ, ಆ ಬಗ್ಗೆ ಮಾತಾಡಿಲ್ಲ ಅಂತ ಕೇಳಿದ್ದಾರೆ. ಆಗ ಅಮೀರ್ ಖಾನ್ ಅವ್ರು ಏನು ಹೇಳಿದಾರೆ ಗೊತ್ತಾ, ಆ ಯಪ್ಪ ಆ ಸಿನಿಮಾಕ್ಕಿಂತ ಮುಂಚೆ ಸಿನಿಮಾ ಆದಮೇಲೆ ನನಗೆ ಗೊತ್ತೇ ಇರಲಿಲ್ಲ ಆ ಕ್ಯಾರೆಕ್ಟರ್ ಅವರದ್ದಲ್ಲ ಅಂತ ಹೇಳ್ಬಿಟ್ರು. ಸೊ ಅಮೀರ್ ಖಾನ್ ಅವರನ್ನು ಇಷ್ಟೊಂದು ವರ್ಷಗಳ ಕಾಲ ಒಂದಿಷ್ಟು ಜನ ಹೇಟ್ ಮಾಡ್ತಾ ಇದ್ರಲ್ಲ, ಅವರು ವೆಲ್ ಸೆಡ್ ಅಮೀರ್ ಅಂದರೆ ಒಂದಿಷ್ಟು ಜನ ಲವ್ ಮಾಡ್ತಾ ಇದ್ರಲ್ಲ, ಈ ಯಪ್ಪ ಯಾಕೆ ಹಿಂಗೆ ಮಾತಾಡ್ಬಿಡ್ತು ಅಂತ ಚಿಂತೆಗೆ ಬಿದ್ದಿದ್ದಾರೆ. ಸೊ ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ, ಅವರ ಒಂದು ಹೋರಾಟಕ್ಕೆ ಅರ್ಥವೇ ಇಲ್ಲ. ಈ ಗ್ಯಾಪಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬಂದು ಒಂದು ಉಚಿತವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಉಚಿತದಿಂದ ಅದೆಷ್ಟು ಖಚಿತವಾಗಿ ಇವರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕನನ್ನು ಒತ್ತಿ. ಜೈ ಶ್ರೀರಾಮ್.